4 ದಿನದಿಂದ ತುಂಬ ಗಾಳಿ ಮಳೆ ಬರ್ತಾ ಇತ್ತು. ಗಾಳಿ ಅಂತೂ ಸಿಕ್ಕಾಪಟ್ಟೆ ಇತ್ತು. ಸಿಕ್ಕಾಪಟ್ಟೆ ಭಯ ಆಗ್ತದೆ ಹೊರಗಡೆ ಹೋಗ್ಲಿಕ್ಕೂ. ಮನೆ ಕೆಳಗಡೆ ಗಾಳಿಗೆ ಹಾರೋಗ್ತದೇನೋ ಅಷ್ಟು ಭಯ ಆಗ್ತಿತ್ತು. ಮಂಗ ಪಪ್ಪಳಿ ಗಿಡ ಮುರಿಲಿಕ್ಕೆ ಅಂತ ಬಂದಿತ್ತು. ನಾನು ಅಷ್ಟರಲ್ಲಿ ನೋಡಿದೆ, ಅದು ಪಟಾಕಿ ಹೊಡೆದ್ರೆ ಮಾತ್ರ ಓಡೋಗೋದು ಮಂಗ. ಹಾಗಾಗಿ ನಾನು ಗೆರಟೆಯಲ್ಲಿ ಕೆಂಡ ಹಾಕೊಂಡು ಅಡಿಕೆ ಸಿಪ್ಪೆ ಹಾಕಿ ಹೊಗೆ ತೋರಿಸ್ತೀನಿ, ಅದು ಪಟಾಕಿ ಹೊಡ್ತಾರೆ ಅಂತ ಓಡೋಗುತ್ತೆ. ಪಟಾಕಿ ಅಂತೂ ನಂಗೆ ಹೊಡೆಯೋಕ್ಕೆ ಬರೋದಿಲ್ಲ, ಭಯ ಆಗುತ್ತೆ ತುಂಬ. ಹಾಗಾಗಿ ಈ ಐಡಿಯಾ ಮಾಡ್ತೀನಿ ನಾ ಯಾವಾಗಲೂ. ಮಂಗ ನೋಡಿ ನೆಲಕ್ಕೆ ಹಾಕಿದ್ರೆ ಮುರ್ಕೊಂಡು ಹೋಗುತ್ತೆ ಅಂತ ಪಪ್ಪಳೆ ಗಿಡನ ಚೀಲದಲ್ಲಿ ಹಾಕಿ ನೆಟ್ಟಿದ್ದೆ. ಅದನ್ನು ನೋಡಿಬಿಟ್ಟು ಮುರ್ಕೊಂಡು ಹೋಗ್ಲಿಕ್ಕೆ ಬಂದಿತ್ತು. ನಾನು ಅಷ್ಟರಲ್ಲಿ ನೋಡಿದೆ. ಇದಕ್ಕೆ ಸುತ್ತಲೂ ಸೀರೆ ಕಟ್ಟಿಟ್ಟಿದ್ದೆ ಕಾಣಬಾರ್ದು ಅಂತ. ಇಲ್ಲೂ ಮೆಣಸಿನ ಗಿಡ ಹಾಕಿದ್ದೆ, ತುಂಬ ದಿನಗಳಾಗಿದ್ವು ಹಾಕಿ, 1-2 ತಿಂಗಳಾಗಿತ್ತು. ಮೆಣಸುಗಳು ಬಿಡ್ತಾ ಇರಲಿಲ್ಲ, ಹೂಗಳು ಉದುರೋಗ್ತಾ ಇದ್ವು. ಇವಾಗ ಏನು ಬೆಳಿಗ್ಗೆ ಬಂದು ನೋಡಿದ್ದೆ, ಸಡನ್ನಾಗಿ ಒಂದು ಮೆಣಸಾಗಿದೆ ನೋಡಿ, ಒಂದು ಮೆಣಸು ಬಿಟ್ಟಿದೆ. ಇದನ್ನು ನೋಡಿದರೆ ನವಿಲು ತಿನ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಇದನ್ನು ಸೀರೆಯಲ್ಲಿ ಮುಚ್ಚಿಟ್ಟಿದ್ದೀನಿ, ಈ ಥರ ಕಟ್ಟಿಟ್ಟಿದ್ದೆ ಕಾಣಬಾರ್ದು ಅಂತ. ಎಷ್ಟು ಬ್ಯೂಟಿಫುಲ್ ಆದ ರೆಡ್ ಕಲರ್ ಹೂವಾಗಿದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಉಂಟು. ಇವಾಗ ಮೆಣಸಿನ ಗಿಡ ಖಾಲಿಯಾಗಿದೆ. 3 ಮೆಣಸು ಬಿಟ್ಟಿತ್ತು, ಅದರಲ್ಲಿ ನವಿಲ್ದಾಗ 2 ಮೆಣಸುಗಳನ್ನು ನವಿಲುಗಳು ತಿನ್ಕೊಂಡು ಹೋಗಿದ್ವು. ಒಂದು ಹಾಗೆ ಇತ್ತು, ಅದನ್ನು ಈಗ ಹಾರ್ವೆಸ್ಟ್ ಮಾಡಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನವಿಲು ಮತ್ತೆ ಬಂದು ತಿನ್ಕೊಂಡು ಹೋಗ್ಬಿಟ್ಟಿದೆ. ಅದೇನು ಹೇಳ್ತಾರಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬಂದಿಲ್ಲ ಅಂತ, ಆ ರೀತಿಯಾಗಿದೆ ನನ್ನ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ನವಿಲುಗಳಿಗೂ ಆಹಾರ ಬೇಕಲ್ವ. ಬೇಜಾರೇನೆಂದರೆ ಚಿಗುರನ್ನೆಲ್ಲ ಚಿಗುರ್ಲಿಕ್ಕೆ ಬಿಡೋದಿಲ್ಲ, ಹತ್ತು ತಿನ್ಕೊಂಡು ನೋಡ್ಬಿಡ್ತದೆ ಚಿಗುರನ್ನೆಲ್ಲ. ನೋಡಿ ಕರಿಬೇವಿನ ಸೊಪ್ಪು ಮತ್ತು ತುದಿ ಕಟ್ ಮಾಡಿದ್ದೀನಿ. ಸೈಡಿಗೆ ಈ ರೀತಿ ಚಿಗುರು ಬರ್ತಾ ಇದೆ. ಮಧ್ಯೆ ಕಟ್ ಮಾಡೋದ್ರಿಂದ ಸೈಡಿಗೆಲ್ಲ ಚಿಗುರು ಹೊಡ್ಕೊಂಡು ಬರ್ತಾ ಇದೆ. ಹಾಗಾಗಿ ಇದನ್ನು ಮಧ್ಯೆ ಕಟ್ ಮಾಡಿದ್ದೆ. ಆವಾಗ ಇಷ್ಟು ಕಟ್ ಮಾಡಿದ್ದೆ, ಈಗ ಮತ್ತೆ ಇಷ್ಟು ಎತ್ತರ ಆಗಿತ್ತು. ಇವಾಗ ಮತ್ತೆ ಕಟ್ ಮಾಡಿದ್ದೀನಿ, ಮತ್ತೆ ಚೆನ್ನಾಗಿ ಚಿಗುರು ಬರಲಿ ಅಂತ. ನುಗ್ಗೆ ಸೊಪ್ಪು ನೋಡಿ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ಇದಕ್ಕೆ ಈ ರೀತಿ ಸೀರೆ ಹಾಕಿ ಇಟ್ಟಿದ್ದೀನಿ, ಮಂಗ ಬರಬಾರ್ದು ಅಂತ. ಇವಾಗ ಬದನೆಕಾಯಿ ಇಷ್ಟು ದೊಡ್ಡ ಆಗಿದೆ, ಅದು ಇನ್ನೂ ದೊಡ್ಡ ಆಗೋದಿಲ್ಲ, ಇಷ್ಟೇ ದೊಡ್ಡ ಆಗೋದು. ಹಾಗಾಗಿ ಕಟ್ ಮಾಡಿಬಿಡ್ತೀನಿ. ಒಂದೇ ಬದನೆಕಾಯಿ, ಮತ್ತೆಲ್ಲ ಹೂಗಳು ತುಂಬ ಆಗಿದ್ವು, ಒಂದೂ ನಿಲ್ಲಿಲ್ಲ, ಉದುರೋಗ್ಬಿಟ್ಟಿದೆ. ನೋಡಿ ಇಷ್ಟು ಚಿಕ್ಕ ಬದನೆಕಾಯಿ. ಮೆಣಸು ಮತ್ತು ಬದನೆಕಾಯಿ ಒಟ್ಟಿಗೆ ಹಾರ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ನವಿಲು ಬೆಳಿಗ್ಗೆನೇ ಬಂದು ತಿನ್ಕೊಂಡು ಹೋಗ್ಬಿಟ್ಟಿದೆ.
ಈ ಗಿಡ ಯಾಕೋ ಒಣಗೋಯ್ತು ಅಂತ ಅನಿಸುತ್ತೆ, ಕಟ್ ಮಾಡಿ ಬೇರೆ ನೆಡಬೇಕು. ಒಣಗೋಗ್ಬಿಟ್ಟಿದೆ. ಇದು ಎಲೆಗಳೆಲ್ಲ ಉದುರಿ ಬಾಡ್ತಾ ಇದೆ. ಬೇರೆ ನೆಡಬೇಕು ಮತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ರಕೃತಿ ಕನ್ನಡ ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ನಿಮಗೆ.